ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ದ್ರಾಕ್ಷಿಯಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಒಂದು ವಿಭಿನ್ನವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನೋಡಿಲಿ, ನಾನು ಅರ್ಧ ಕೆಜಿ ದ್ರಾಕ್ಷಿ ತಗೊಂಡಿದ್ದೀನಿ. ಮೊದಲು ಇದನ್ನ ಚೆನ್ನಾಗಿ ತೊಳಿಬೇಕು. ಮೊದಲು ನಾನಿಲ್ಲಿ ಯಾವ ರೀತಿ ತೊಳಿತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಸ್ವಲ್ಪ ನೀರು ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಯಾವತ್ತು ಇದೇ ರೀತಿ ನೀವು ತೊಳಿಬೇಕು. ಮೊದಲು ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ಆಮೇಲೆ ಎಲ್ಲ ದ್ರಾಕ್ಷಿ ಕೂಡ ಈ ರೀತಿ ತೆಗ್ದ್ಬಿಟ್ಟು ಅದರ ಗೊಂಚಲಿಂದ ತೆಗ್ದ್ಬಿಟ್ಟು ಒಂದೊಂದು ಈ ರೀತಿ ಇದ್ರೊಳಗಡೆ ಹಾಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಎಲ್ಲ ಹಾಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ತೊಳಿಬೇಕು. ಮೊದಲು ನೋಡಿ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಇದನ್ನ ತೆಗ್ದ್ಬಿಟ್ಟು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಮೊದಲು ಇದೇ ನೀರಿಂದ ತೊಳ್ಕೊಳ್ಳಿ, ಆಮೇಲೆ ಬೇರೆ ನೀರು ಹಾಕ್ಬಿಟ್ಟು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ಅದಕ್ಕೆ ಏನೆಲ್ಲ ಕೀಟನಾಶಕ ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನೋಡಿ, ಈ ರೀತಿ ತೊಳಿಬೇಕು. ನಾನು ಇವಾಗ ಪುನಃ ಹೊಸ ನೀರು ಹಾಕ್ಬಿಟ್ಟು ಪುನಃ ಒಂದು 2 ಸಲ ಚೆನ್ನಾಗಿ ತೊಳಿತೀನಿ. ತೊಳೆದ ಮೇಲೆ ನೋಡಿ, ಇದನ್ನ ನಾನು ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ಅದಕ್ಕೆ ಆಮೇಲೆ ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಒಂದು ವಿಸಿಲ್ ತನಕ ಬೇಯಿಸ್ಬೇಕು. ಇದು ಬೇಯ್ತಾ ಇರಲಿ. ಸ್ಟವ್ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಸಣ್ಣ ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಕೂಡ ಹಾಕ್ಕೊಳ್ಳಿ. ಅಂದ್ರೆ ಇದು ಜಸ್ಟ್ ಈ ಬೆಲ್ಲ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ. ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಕರಗಿ ಸಿಕ್ಕಿದ್ರೆ ಸಾಕು ಬೆಲ್ಲ. ನೋಡಿ, ಬೆಲ್ಲ ಎಲ್ಲ ಕರಗಿ ರೆಡಿ ಆಗಿದೆ. ಇವಾಗ ಬೆಲ್ಲದ ಪಾಕ ಬರ್ಬೇಕಂತ ಏನಿಲ್ಲ, ಜಸ್ಟ್ ಕರಗಿ ಸಿಕ್ಕಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ಸೋಸಿ ಉಪಯೋಗಿಸ್ಬೇಕು. ನಾನು ಈ ರೀತಿ ಯಾಕೆ ಮಾಡ್ತೀನಿ ಅಂದ್ರೆ, ಏನಾದ್ರೂ ಕಸ ಏನಾದ್ರೂ ಇದ್ರೆ ಹೋಗ್ಲಿ ಅಂತ. ಈ ರೀತಿ ಮಾಡಿದ್ರೆ ನಮಗೆ ಶುದ್ಧವಾಗಿರೋ ಅಂದ್ರೆ ಪಾಕ ಸಿಗುತ್ತೆ. ಏನಾದ್ರೂ ಸಣ್ಣ ಪುಟ್ಟ ಕಸ ಇದ್ರೆ ತೆಗಿಬಹುದು. ನೋಡಿ, ಈ ರೀತಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ವಿಸಿಲ್ ಎಲ್ಲ ಹೋಗಿ ಆವಿ ಎಲ್ಲ ಹೋಗಿ ರೆಡಿ ಆಗಿದೆ. ನೋಡಿ, ದ್ರಾಕ್ಷಿ ಈ ರೀತಿ ಬೆಂದು ಸಿಕ್ಕಿದೆ. ಇನ್ನು ಇದು ನೋಡಿ ಫುಲ್ ಆಗಿ ಆರ್ಬೇಕು. ಆರಿದ್ಮೇಲೆ ಈ ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕೋಬೇಕು. ನೋಡಿ, ನೀರು ಸಮೇತ ಹಾಕೊಂಡಿದ್ದೀನಿ. ಇದನ್ನ ರುಬ್ಬಿ ತರ್ತೀನಿ. ನುಣ್ಣಗೆ ರುಬ್ಕೊಳ್ಳಿ ಇದನ್ನ. ನೋಡಿ, ರುಬ್ಬಿ ತಂದಿದ್ದೀನಿ. ಇನ್ನು ಇದನ್ನೊಂದು ಪ್ಯಾನಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ತರಿಯಾಗಿದ್ರು ಪರವಾಗಿಲ್ಲ, ನೀವು ಸೋಸಿ ಏನು ಉಪಯೋಗಿಸ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನ ಇದೇ ರೀತಿ ಹಾಕೋಬಹುದು, ತೊಂದರೆ ಏನಿಲ್ಲ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ 1 ತುಂಡು ದಾಲ್ಚಿನ್ನಿ, 1 ಏಲಕ್ಕಿ, ಆಮೇಲೆ 2 ಲವಂಗ. ಏಲಕ್ಕಿ ಹಾಕುವಾಗ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಅಂದ್ರೆ ನಾವು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದೀವಲ್ವ, ಅದೆಲ್ಲ ಆವಿಯಾಗಿ ಹೋಗ್ಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರಿ. ಸ್ವಲ್ಪ ಹೊತ್ತು ಇದೇ ರೀತಿ ಇದು ಕುದಿಲಿ. ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಆಮೇಲೆ ಕುದಿ ಚೆನ್ನಾಗಿ ಬಂದ ಮೇಲೆ ಸ್ವಲ್ಪ ದಪ್ಪ ಆದ್ಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಇದೆಯಲ್ವಾ, ಅದನ್ನ ಹಾಕೋಬೇಕು. ಹಾಕ್ಬಿಟ್ಟು ಪುನಃ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಹಾಕೋದಿಕ್ಕೆ ಏನಿಲ್ಲ. ಇನ್ನು ಇದು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಬೋದು. ಅಂದ್ರೆ ಇದು ಸ್ವಲ್ಪ ದಪ್ಪ ಬರಬೇಕು. ಇದು ಚೆನ್ನಾಗಿ ಕುದಿಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರಿ. ನೋಡಿ, ಈ ರೀತಿ ಬಂದಿದೆ. ಕರೆಕ್ಟ್ ಸ್ವಲ್ಪ ದಪ್ಪ ಆಗಿ ನೀರೆಲ್ಲ ಆವಿಯಾಗಿ ಹೋಗಿ ಸ್ವಲ್ಪ ಪಾಕ ಆಗಿ ಸಿಕ್ಕಿದೆ ನಮಗೆ. ನೋಡಿ, ಈ ರೀತಿ ಇದೆ. ಇನ್ನು ಸ್ವಲ್ಪ ಹೊತ್ತು ಇದು ಇದೇ ರೀತಿ ಆಗ್ಬೇಕು. ಕೈ ಆಡಿಸ್ತಾನೆ ಇರಿ ಈ ರೀತಿ. ನೋಡಿ, ಇಲ್ಲಿ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ದ್ರಾಕ್ಷಿಯ ಜಾಮ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಬರಬೇಕು. ಕರೆಕ್ಟ್ ಆಗಿದೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದರಲ್ಲಿರುವ ಏಲಕ್ಕಿ, ಲವಂಗ ಅದೆಲ್ಲ ಹಾಕೊಂಡಿದೀವಲ್ಲ, ಅದನ್ನೆಲ್ಲ ತೆಗ್ದ್ಬಿಟ್ಟು ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಕರೆಕ್ಟ್. ಇದು ಆರಿದ್ಮೇಲೆ ಇನ್ನೂ ಕೂಡ ದಪ್ಪ ಸಿಗುತ್ತೆ ನಮಗೆ. ಇನ್ನು ಸ್ವಲ್ಪ ಹೊತ್ತು ಆರ್ಲಿ. ನೋಡಿ, ವಾವ್, ಆರೋಗ್ಯಕರವಾಗಿರುವಂತ ಒಂದು ಜಾಮ್ ರೆಸಿಪಿ. ಖಂಡಿತ ಇದನ್ನ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಮನೆಯಲ್ಲಿ ಕೊಡ್ಬೋದು. ನೋಡಿ, ಈ ರೀತಿ ಬ್ರೆಡ್, ಚಪಾತಿ, ದೋಸೆ ಯಾವ್ದ್ರ ಜೊತೆ ಬೇಕಿರೋ ಇದನ್ನ ಸರ್ವ್ ಮಾಡ್ಬೋದು. ಇದು ನಮಗೊಂದು ಫುಲ್ ಆಗಿ ಆರಿದ್ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ರೆ ನಮಗೆ 1 ತಿಂಗಳ ತನಕ ಫ್ರಿಜ್ ಅಲ್ಲಿ ಇಟ್ರೆಲ್ಲ ಉಪಯೋಗಿಸ್ಬೋದು. ಹೊರಗಡೆ ಇಟ್ಟು ಒಂದ್ 2-3 ವಾರ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.